ಕೇಳೋತಿ ಹೇಳಿಲ್ಲ ನಾವು. ಮತ್ತೆ ಅಲ್ಲ ಗುರ್ತಿಲ್ಲ ಪರಿಚಿಲ್ಲ ಏನು ನೋಡಿಲ್ಲ ಮುಂದೆ ನೋಡಿಲ್ಲ ನೀನು ಹೊರಗಿನ ನೋಡಿಲ್ಲ ಒಳಗಿನ ನೋಡಿಲ್ಲ ಬಂದಂಗ ಹುಡುಗಿ ಅನ್ನಕತ್ತಿಯಲ್ಲ ನಿನ್ಗೆ ಹೆಂಗೈತಿ ಭಯದ ನೀನು ಬಿಗ್ನಾಸಿ ನನ್ನ ಮಗನ ನಿನಗೆ ಹುಡುಗಿ ಅನ್ನೋದಕ್ಕೆ ಸಿಟ್ಟು ಬಂತೇನೋ? ಅಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳು ವಯಸ್ಸಾದ ನನಗಿನ್ನೂ ವಯಸ್ಸಾಗಿಲ್ಲ ಅಂತಾರ. ಹುಡುಗಿ ಅಂದ್ರ ಬಡಿಗೆ ತಗೊಂಡು ಬಡಿಯಾಕ ಬರ್ತಾರ. ಹೀಗಿರ್ಬೇಕಾದ್ರೆ ನೀನು ಹುಡುಗಿ ಅಂದ್ರೆ ಸಿಟ್ಟು ಬರ್ತೀಯಲ್ಲ, ಹೋಗ್ಲಿ ಬಿಡು. ನಿನಗೆ ಹುಡುಗಿ ಅಂತಾರ ನೀನವನ ನನಗೆ ಯಾಕೆ ಮುಖ್ಯ ಅಂತ ಕರಿತೀನಿ. ನಾನು ಯಾಕೆ ಮುಖ್ಯ ಅನ್ನಂಗಿದೆ. ಮೂಲಂಗಿ ಮಾರವಲ್ಲ ನನ್ನ ಹೆಸರು ಐತಿ. ನನ್ನ ಹೆಸರು ಅಂಗ ಚಂದಂಗ ಬೆಳ್ಳಂಗ ನಿಮ್ಮ ಕಣ್ ಕುಕ್ಕುವಂಗ ಹಂಗ ನನ್ನ ಹೆಸರು ಐತಿ. ಹೆಸರು ಹಿಡಿದು ಕರಿ. ಎಳ್ಳೇನು ನನ್ನ ಹೆಸರು? ಎಳ್ಳೇನು ನನ್ನ ಹೆಸರು ಸಿಂಗಾರಿ ಅಂತ. ಬಹಳ ಚಲೋ ಐತಿ ಬಿಡು. ಏನದು ಚಲೋ ಇರೋದು? ಹೌದೇನ? ಹಂಗಂದ್ರೆ ಇರ್ಲಿ ಬಿಡು. ನೀನು ಮುಚ್ಕೊಂಡಂಗಿನ ಮೈಯ ಒಂಥರ ಆಗ್ತೈತಿ. ಚುಮ್ಮು ಅಂತಿಲ್ಲ. ಮುಚ್ಕೊಂಡು ದಾರಿ ಹೇಳಿ ಅಂದಾಗ ನಿನ್ನ ಹೆಸರೇನು? ನಾನು ಹೇಳೇನ? ಹೇಳಪ್ಪ. ನಾನು ಪಾಪು ಅಂತ. ಪಾಪು? ಯವ್ವ ಶಿವ ಚಟಿ ಹಾಕೊಂಡು ನೋಡಿದ್ರು ಪ್ಯಾಂಟ್ ಹಾಕೊಂಡು ನೋಡಿದ್ರು ಪಾಪು ಕರ್ಕೊಳ್ಳಲ್ಲ. ಮದ್ವೆ ಮಾಡಿದ್ರು 3 ಮಕ್ಕಳು ಮಡಿ ಹಾಕದಿಯ. ನಿನ್ನ ಹೆಸರು ಪಾಪು. ನೋಡ ಚಂಡಟ ಬರುತ್ತೀನೋ ನನಗ. ಸಿಂಗಾರಿ ನನ್ನ ಹೆಸರು ಪಾಪಣ್ಣ ಅಂತ. ಪ್ರೀತಿ ಎಲ್ಲ ಪಾಪು ಅಂತ ಕರೀತಾರ. ನೀನು ಒಳ್ಳೆ ಹೀರೋ ಸೇರ್ಕೊಬಿಟ್ಟಿದ್ದೆ ನೋಡು. ಬಂದು ನನ್ನ ಕೈಯಾಗ ತಗೊಂಡ್ಬಿಟ್ಟು ಬೆಳಗ್ಗೆ ತಕ್ಕ ಗಾಂಚನ ಬಿಡಿಸ್ತೀನಿ ಮಗನ. ನಿನ್ಗೆ ಹೋಗ್ಲಿ ಬಿಡಪ್ಪ. ನೀನನ್ನ ಹಕ್ಕ ಸರಿ ನನ್ನ ಗಿರಾಕಿ ಸಿಕ್ಕಿ ನನಗೆ ಬಹಳ ಚಲೋ ಆಯ್ತು. ನಾನಿನ್ ಬರ್ಲಾ? ನಾವಲ್ಲ ಕೂತಿರೋ ಬಂದಿ ಕಿಟಪತ್ರಿ ಹೆಸರು ನಾವಲ್ಲ. ಹೋಗ್ ಬರುವೆ. ಬಾಯ್ ಟಾಟಾ. ಸಿಂಗಾರಿ ಸಂಘ ಬೆಳೆಸಿ ಈ ಊರಿನ ಸಂಪೂರ್ಣ ಮಾಹಿತಿ ತಗೊಂಡು ನನ್ನ ಕರ್ತವ್ಯದ ಗುರಿ ತಲುಪಬೇಕು. ಇದ ಖುಷಿ ಏನಾದ್ರು ಮಾಡಬೇಕಲ್ಲ. ಮಾಡೋಣ. ಅರ್ಜುನ್ ಬಾಬಾ, ಈ ಕವಿತೆ ಹಿಡಿದ ಕೆಲಸದಲ್ಲಿ ಸೋಲೆನ್ನುವ ಮಾತೇ ಬರಬಾರ್ದು ಗೊತ್ತಾ? ಬೀಡದಿದ್ದರೆ ಬೀಡಿಸಬೇಕು, ಬೀಡಿಸಿ ಬೇಟೆಯಾಡಬೇಕು. ಹಾಗೆ ನಿನ್ನ ಕೆಲಸ ಏನಾಯ್ತು ಮಾಮ? ದುರಂಕಾರ ಬಂದವನಿಗೆ ಧರ್ಮ ಕಾಣಿಸುವುದಿಲ್ಲ. ಆ ದುರಂಕಾರಿಯ ಸ್ನೇಹಕ್ಕಾಗಿ ನಾನು ಧರ್ಮದ ಆಚರಣೆಯಾಯಿತು. ಹೇಗೋ ನಾವು ಅಂದುಕೊಂಡ ಕೆಲಸವಾಯ್ತಲ್ಲ. ಹಾಗೆ ಮುಂದೇನ್ ಮಾಡೋದು ಮಾವ? ಕವಿತಾ, ಸತ್ಯಕ್ಕೆ ಅವರಿಗೆ ಅನುಮಾನ ಬರದಂತೆ ಸದಾ ಅವರ ಜೊತೆಯಲ್ಲೇ ಬೆರೆಯೋಣ. ನಿನಗೆ ನೆನೆ ಕವಿತಾ? ಸರಿ ಮಾವ, ನಾನೇನು ಹೋಗಿದ್ದಲ್ಲ. ಕವಿತಾ ಪ್ರೀತಿಗಾಗಿ ನನ್ನ ಹೃದಯ ಸದಾ ಕಾಯುತ್ತಿದೆ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಹೊಣತಿ.
ನೂರಾರು ಜನ್ಮದ ಗೆಳತಿ ಭಾರತೀಯ ವನತಿ ನೂರಾರು ಜನ್ಮದ ಗೆಳತಿ ಭಾರತೀಯ ವನತಿ ಇದ್ದವರು ಕನ್ನಡವರು ನಾನು ಬಂದಿದ್ದು ಕನಸು. ಛೇ, ದೇವರೇ, ಈ ನನ್ನ ಕನಸನ್ನು ನನಸು ಮಾಡಪ್ಪ. ಕನಸಿನಲ್ಲಿ ಮುಳುಗಿ ಆ ನನ್ನ ಗುರಿಯನ್ನೇ ಮರೆಯುತ್ತಿದ್ದೆ. ಲೇ ನರೇಂದ್ರ, ಇವತ್ತಿನಿಂದ ಶುರುವಾಯಿತು ಮಗ ನನಗೆ ಕೆಟ್ಟ ಕಾಲ. ನಾನು ಬರುತ್ತೇನೆ. ಕೈ ಬಿಡು ಸುಜಾತ. ರೀ, ಈಗೋ ಏನೋ ಗೊತ್ತಿಲ್ಲ. ನಿಮ್ಗೀಗೋ ನಿಮ್ಮ ಕೈ ಬಿಡಲು ನನ್ನ ಮನಸ್ಸೇ ಒಪ್ಪುತ್ತಿಲ್ಲ. ಇವತ್ತೇಕ ಮಕ್ಕಳ ತಗೊಂಡು ಈಗೋ ಏನೋ ಗೊತ್ತಿಲ್ಲ ನೋಡ್ರಿ. ಇವತ್ತು ನಿಮ್ಮ ಸನಿಹ ಇರಬೇಕು ಎನಿಸುತ್ತೆ ನೋಡಿ. ನೀವು ನನ್ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ. ಸುಜಾತ, ಮನೆಯಲ್ಲಿ ಕುಳಿತ ನಮ್ಮ ಬದುಕಿನ ಬಂಡಿ ಸಾಗಬೇಕಲ್ಲ. ಕುಳಿತು ಉಣ್ಣರೆ ಕುಳಿತು ಒಂದು ಸಲ ಎಂಬ ಗಾದವನ್ನು ನೀವು ಕೇಳಿದ ಸುಜಾತ. ಕೇಳಿದ್ದೇನೆ ರೀ, ನಾವು ನಾನು ಕೆಲಸ ಮಾಡುತ್ತೀವಿಲ್ಲ. ಆದರೆ ಇವತ್ತೊಂದು ದಿವಸ ಮನೆಯಲ್ಲಿರೋಣ ಬಿಡಿ. ಸುಜಾತ, ಮನೆಯಲ್ಲಿದ್ದರೆ ಹೊಲದಲ್ಲಿರುವ ನಿಮ್ಮ ಮಕ್ಕಳಿಗೆ ಯಾರ ಕೈಕೊಂಡು ಹೋಗ್ತಾರೆ? ಓಹೋ ರೀ, ನಿಮ್ಮ ಜೊತೆಲಿ ಇದ್ದು ನಾನು ಅದನ್ನೇ ಮರ್ತು ಬಿಟ್ಟೆ ನೋಡ್ರಿ. ರೀ ನೋಡ್ರಿ ಈ ಕಡೆ. ರೀ ಹೇಳ್ರಿ. ರೀ, ಹಿಂದೇಕೋ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಿದೆ. ಅದಕ್ಕಾಗಿ ನಿಮ್ಮ ಗಂಟಲಿಂದ ಒಂದು ನುಡಿಯನ್ನು ಕೇಳಬಾರದೆ. ಸುಜಾತ, ಕಲ್ಮಶವಿಲ್ಲದ ನಿನ್ನ ಮನಸ್ಸು ಹಾಡು. ನಿನಗೆ ಬಂದಿರೋ ಬೇಸರವನ್ನು ಬಹುದೂರ ಹೋಗುವಂತೆ ಮಾಡುತ್ತೇನೆ. ಸರಿ, ಆಯ್ತು, ಬನ್ನಿ ಮತ್ತೆ.
ರೀ ಸೂರ್ಯ ನಿತ್ಯ ಮೇಲೆ ಬರುತ್ತಿದ್ದೆ. ನಾನು ನಮ್ಮ ಮೈದುನರಿಗೆ ಬುತ್ತಿ ತೆಗೆದುಕೊಂಡು ಹೋಗುತ್ತೇನೆ. ನೀನು ನಡೆಸಿದಾತ ಜೋಳದ ತನ್ನ ಕೊಯ್ಲಿಗೆ ಬಂದಿದೆ. ನಾನು ಕೊಡುವನ್ನು ಹೇಳಿ ಹುಡುಗಿಗೆ ಕೊಟ್ಟು ಬರುತ್ತೇನೆ. ಸರಿ ಆಯ್ತು. ಧರ್ಮದ ಆದಿಯಲ್ಲಿ ನಡೆದರೆ ಸುಖ ಸಿಗುವುದು ಎಂಬ ಆ ಬಡಬಿಕಾರಿ ಧರ್ಮನ ಕನಸು ನನಸಾಗದ ಮಾತು. ಆದರೂ ಈ ಊರಿನಲ್ಲಿ ಆ ಧರ್ಮನಿಗಿರುವ ಬೆಲೆ ಹಣವಂತನಾದ ನನಗಿಲ್ಲ. ಕಾರಣ ನೀನು ಜನರಿಗೆ ಮಾಡುವ ಸಹಾಯವೇ ನಿನ್ನನ್ನು ಸತ್ಯವಂತರ ಮನೆಯಲ್ಲಿ ಸೇರಿಸಿದೆ. ನಿನ್ನ ಸತ್ಯ ಅಸತ್ಯವಾಗಬೇಕಾದರೆ ಇಂದು ನಿನ್ನ ಹೆಂಡತಿಯ ಶೀಲ ಸರ್ವನಾಶವಾಗಲೇಬೇಕು. ಸುಜಾತ, ಇಂದು ಒಂಟಿಯಾಗಿ ಬರುವ ನೀನು ಗಂಟೆ ಮಾಡದ ನನಗೆ ಜಂಟಿಯಾದರೆ ನಿನ್ನ ಜೀವನವಾಗುವುದು ಜೋಕಾಲಿ. ಆಟ ಮಾಡಿದರೆ ಶೀಲದ ಜೊತೆ ಪ್ರಾಣವು ಸೇರುವುದು ಹೆಣ್ಣು ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕದನ ಹುಟ್ಟಿದ್ದು ಹೆಣ್ಣಿನಿಂದ, ಪವನ ಹುಟ್ಟಿದ್ದು ಹೆಣ್ಣಿನಿಂದ. ಬಣ್ಣದ ಹೆಣ್ಣಿನ ರತಿಯ ರಾಗಮಯ ಮಂಥನವೇ ಈ ಜಗತ್ತು. ಆ ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ಅವಳಿಗೆ ಒಂದು ವಿಶಿಷ್ಟವಾದ ಸ್ಥಾನ ಬೇಕೆಂದ ಯೋಚಿಸಿದನು. ಅದಕ್ಕಾಗಿ ಅವಳಿಗೆ ಸೊಂಟಕ್ಕೆ ಸೌಂದರ್ಯ ಕೊಟ್ಟ, ಕಂಠಕ್ಕೆ ಮಾಧುರ್ಯವಿಟ್ಟ, ಎದೆಯ ಮೇಲೆ 2 ಕುಚ್ಚಗಳ ಕುಣಿತವಿಟ್ಟ. ಆ ಹೆಣ್ಣಿನ ಎದೆಯ ಕುಚ್ಚಗಳ ಕುಣಿತಕ್ಕೆ ಮರುಳಾಗದ ಮಾನವರೇ ಇಲ್ಲ ಈ ಜಗತ್ತಿನಲ್ಲಿ. ಅಂತೆಯೇ ನನ್ನ ಅಂತರಂಗದ ಪ್ರಿಯಗಳು ಸುಜಾತ. ಆ ಸುಜಾತಾಳ ಪ್ರೇಮ ಸುರಂಗಕ್ಕೆ ಒಳಗಾಗಿ ಗಾಸಿಕೊಂಡಿದೆ ನನ್ನ ಮನ.
ಸುಜಾತ, ಏನು ನಿನ್ನ ಚಿತ್ತಚೋರ ಸೌಂದರ್ಯ, ಅದೇನು ನಿನ್ನ ಗಾನ ಗಂಧರ್ವಗಳ ಮಾಧುರ್ಯ. ಶೃಂಗಾರ ಶಿಲೆಯಂತೆ ಬಂಗಾರ ಬೆಲೆ ಹೊತ್ತು ಕಿರಿಗಗನ ಶಶಿಯಂತೆ ಪರಿಶೋಭಿಸುವ ನಿನ್ನ ಆ ಮೈ ಮಾಡಕ್ಕೆ ಕಾನನದ ಋಷಿ ತಪಸ್ಸುಗಳೇ ಮೈ ಮರೆತು ಶರಣಾಗಬೇಕು ಸುಜಾತ, ಮೈ ಮರೆತು ಶರಣಾಗಬೇಕು. ಆ ಬ್ರಹ್ಮ ಅದ್ಯಾವ ಹೊತ್ತಿನಲ್ಲಿ ಅದ್ಯಾವ ಮತ್ತು ಬರುವ ಮಧ್ಯೆಯನ್ನು ಸೇವಿಸಿ ನಿನ್ನನ್ನು ಈ ಭೂಮಿಗೆ ಬಿಟ್ಟಿದನು ನಾನರಿಯ ಸುಜಾತ. ಅಪಾರ ಸೌಂದರ್ಯದೊಂದಿಗೆ ಅಪ್ರತಿಮ ಚಲವು ಹೊಂದಿದ ಆ ಗಂಧಮಯ ಮಕರಂದ ಹೊಂದಿದ ಮಂದಸ್ಮೃತದ ನಗುಮುಖ ಈ ನಮ್ಮ ನೌಕೆಯ ಅರಮನೆಗೆ ಯಾವಾಗ ದೊರೆಯುವುದೋ ಎಂದು ಆತರಿಸುತ್ತೇನೆ ಸುಜಾತ. ನಿನ್ನ ಆ ಸುಗುಣ ಸುಕೋಮಲೆಯಾದ ದೇಹ ಪುಷ್ಪವನ್ನು ನನಗರ್ಪಿಸಿ ತೃಪ್ತಿಪಡಿಸುತ್ತ ಬಾ ಸುಜಾತ. ನೆನದವನ ಮನದಲ್ಲಿ ಎಂಬಂತೆ ಆ ಸುಜಾತಳ ಹೆಜ್ಜೆ ಸಾಗುತ್ತದೆ. ಯಾರು ನೀವು? ಸ್ವಲ್ಪ ದಾರಿ ಬಿಡಿ. ನಾನು ಸುಜಾತ, ಈ ಊರಿನ ಆಗರ್ಭ ಶ್ರೀಮಂತ ನನ್ನ ಗುರುತು ನಿನಗೆ ಸಿಗಲಿಲ್ಲವೇ? ಓಹೋ, ಊರಿಗೆ ದೊಡ್ಡ ಸಾವುಕರು ನೀವು. ನಿಮ್ಮ ಗುರುತು ಸಿಗದೆ ಇರುತ್ತದೆ. ನೋಡಿ, ಸ್ವಲ್ಪ ದಾರಿ ಬಿಡಿ, ನನಗೆ ಗೊತ್ತಾಗುತ್ತಿದೆ. ಒತ್ತಾಗಿದೆ ಒತ್ತಾಗಿದೆ ಎಂದು ಗೊತ್ತಾಗಲು ಬಂದಿರುವ ಈ ಧನರಾಜನ ಆಸೆಗೆ ನಿರಾಸೆ ಮಾಡುವೆ ಸುಜಾತ. ಅಂದರೆ ನಿಮ್ಮ ಮಾತಿನ ಅರ್ಥ? ಇದೇನು ಸುಜಾತ, ಹೂವಿಗೆ ತುಂಬಿ ಬಾಯನ್ನು ಹೇಳಬೇಕೆ? ಸೌಂದರ್ಯದ ಸಂಪತ್ತನ್ನು ಒತ್ತು ನಿಂತಿರುವ ನಿನ್ನನ್ನು ಬಯಸಿ ಬಂದಿರುವ ನನಗೆ ಮಾತಿನ ಅರ್ಥ ಕೇಳುವ ಸುಜಾತ. ನೋಡಿ ಸಾವುಕಾರೆ, ಸುತ್ತಿ ಬೆಳೆಸಿ ಮಾತನಾಡಬೇಡಿ. ಅದೇನಂತ ನೇರವಾಗಿ ಹೇಳಿ. ನಾನು ನನ್ನ ಮೈದಾನಕ್ಕೆ ಬುಟ್ಟಿ ತೆಗೆದುಕೊಂಡು ಹೋಗಬೇಕು. ಒತ್ತಿಗೆ ಬಲ ಬಿಡುವ ಈ ಧನರಾಜನ ಹತ್ತಿರ ಬುದ್ಧಿ ಎಂಬ ಪದ ಬಳಸಿ ನನಗೆ ಅರ್ಥ ಮಾಡಿಸಲು ಸುಗಮ ದಾರಿ ಮಾಡಿಕೊಂಡೆ ಸುಜಾತ, ಸುಗಮ ದಾರಿ ಮಾಡಿಕೊಂಡೆ. ಹೊಟ್ಟೆಗೆ ಹಸಿವಾದರೆ ಬೇಕು ಅನ್ನದ ಬುದ್ಧಿ, ಆದರೆ ಈ ಧನರಾಜನ ದೇಹದ ಕಾಮದ ಹಸಿವನ್ನು ತೀರಿಸಲು ಬೇಕು ನಿನ್ನ ಈ ದೇಹವೆಂಬ ಸೌಂದರ್ಯದ ನೋಡಿ ಸಾವುಕಾರೆ, ಬಾಯಿ ಬಿಗಿ ಹಿಡಿದು ಮಾತನಾಡಿ. ಮಾನ ಮರ್ಯಾದೆಗೆ ಅಂಜಿ ಬದುಕುವವರು ನಾವು. ಇಂತಹ ಏಸಿ ಕೆಲಸಕ್ಕೆ ಕರೆದರೆ ಚೆನ್ನಾಗಿರುವುದಿಲ್ಲ. ಸುಜಾತ, ಮೊದಲು ಯಾವುವುದು ಚೆನ್ನಾಗಿರುವುದಿಲ್ಲ ಕಣೆ. ಕಾಲ ಕಳೆದಂತೆ ಎಲ್ಲವೂ ಚೆನ್ನಾಗೇ ಕಾಣುತ್ತದೆ. ಈಗಿರುವಾಗ ಏಸಿಗೆ ಎನ್ನುವ ಎಲ್ಲ, ಏಸಿಗೆ ಎನ್ನುವುದು ಆಸೆಗೆ ಹೋಗುವ ತನಕ ಮಾತ್ರ. ಹೋದ ಮೇಲೆ ಅದೇ ಸ್ವರ್ಗ ಕಡೆ. ಬೆಂಕಿ ಹಚ್ಚೋ ಆನಿನ ಸ್ವರ್ಗಕ್ಕೆ. ನೋಡು, ಈ ಭಾರತದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಹಿರಿಯರು ಹೇಳಿದ್ದಾರೆ, ಅಣ್ಣ ತಂಗಿ ಅಕ್ಕ ತಮ್ಮನೆಂದು ತಿಳಿದುಕ. ಅಣ್ಣ ತಂಗಿ ಕೇವಲ ಕುಡಿ ನೋಟದಿಂದಲೇ ನನ್ನ ತನ್ನ ಮನವನ್ನೇ ತಲ್ಲಣಗೊಳಿಸುತ್ತಿರುವ ನಿನ್ನ ತಂಗಿ ಎಂದು ತಿಳಿದುಕೊಂಡ
ಬಿಚ್ಚಿ ಹೇಳಲೇ ನಿನ್ನ ಅಣ್ಣ ತಂಗಿಯರ ಬಣ್ಣ ಅಣ್ಣ 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 ಎಂದು ಅದೇ ಹಣ್ಣನ ಮುಂದೆ ಅರಬೆತ್ತ ಎಲೆಯಾಗಿ ಆಚಿಗೆಯಲ್ಲಿ ಸುಖ ಪಡುವ ಹೆಣ್ಣುಗಳ ನೆಚ್ಚು ನೋಡಿಲ್ಲ ನನ್ನ ಸರ್ವಿಸ್ ಅಲ್ಲೇ ಸುಮ್ಮನೆ ಆಟ ಮಾಡಿದೆ ನನ್ನ ಆಸೆ ನಿರ್ಣಯಿಸು ಕೈ ಬಿಡೋ ಪಾಪಿ. ಅಕ್ಕ ತಂಗಿಯರ ಸಂಬಂಧ ನಿನ್ನಂತಹ ಕಾಮಕನಿಗೆ ಏನೋ ಗೊತ್ತಾಗಬೇಕು. ಮೊದಲು ದಾರಿ ಬಿಡ. ದಾರಿ ಬಿಡದಿದ್ದರೆ ಏನೇ ಮಾಡುವೆ ದಾರಿ ಬಿಡಿಸಿಕೊಂಡು ಹೋಗುವೆ. ಹಾಗಾದರೆ ಬೇಡವೇ ನನ್ನಲ್ಲಿರುವ ಹಣ ಆಸ್ತಿ ಐಶ್ವರ್ಯ ಹಣದ ಆಸೆಗೆ ಕರೆದರೆ ನಿನ್ನನ್ನು ಕೆಣಕಿ ನಿನ್ನ ಹೆಣವನ್ನು ಬಿಡಿಸಿ ಹೋಗುವೆ. ಹಣ ರೇ ಸುಜಾತ ಸರಳವಾಗಿ ಒಲಿಯುವ ಹೆಣ್ಣಿಗೆ ನಾನು ಶ್ರೀರಾಮಚಂದ್ರ, ಕಾಡಿಸುವ ನಿನ್ನಂತ ಹೆಣ್ಣಿಗೆ ನಾನು ರಾವಣ. ಈಗ ತೋರಿಸುವೆ ಈ ರಾಮ ರಾಜ್ಯದಲ್ಲಿ ರಾವಣನ ದಬ್ಬಳಿಕೆಯನ್ನು. ನೋಡಿ ಸೌಕರ್ಯ, ಪತಿ ಸೇವೆ ಮಾಡುವ ಅಣ್ಣನನ್ನು ಬಿಟ್ಟು ಬಿಡಿ. ನೋಡಿ ಈ ಕರಿಮಣಿಯಾದರೂ ನೋಡಿ ಬಿಟ್ಟು ಬಿಡಿ. ಎಲ್ಲಿದೆ ಸುಜಾತ ನಿನ್ನ ಕರಿಮಣಿಸರ? ಮಾಯದ ಆಸೆಗೆ ಸಿಕ್ಕಿ ಪವಿತ್ರತೆಯ ಸಂಕೇತವಾಗಿರುವ ನಿನ್ನ ಕರಿಮಣಿಯನ್ನು ಕತ್ತಲೆಗೆ ಸರಿಸಿ ಬಂಗಾರದಲ್ಲಿ ಮಾಡಿಸುವರು ಮಾಂಗಲ್ಯಸರ. ಮದುವೆಗೆ ಮುನ್ನ ಪೋಣಿಸುತ್ತಿದ್ದರು ಕರಿಮಣಿಯನ್ನು. ಆದರೆ ಈಗ ಮದುವೆಗೆ 3 ತಿಂಗಳ ಮುಂಚೆಯ ಮಾಡಿಸುತ್ತಾರೆ ಬಂಗಾರದಲ್ಲಿ ಸರ. ಹೀಗಿರುವಾಗ ಕರಿಮಣಿಯ ಕಾಲ ಕಲಿಗೆ ಹೋಯಿತು ಸುಜಾತ. ನೀನು ತೋರಿಸುವ ಈ ನಿನ್ನ ಕರಿಮಣಿ ನನಗೆ ಯಾವ ಲೆಕ್ಕ? ಬಣ್ಣದ ಹೆಣ್ಣ ಬೇಡ ಸೌಕರ್ಯ, ಬೇಡ. ನನ್ನನ್ನು ಬಿಟ್ಟು ಬಿಡಿ. ನನ್ನ ಗಂಡ ಬರುವ ಹೊತ್ತಾಯ್ತು. ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡು ಸುಜಾತ. ಕಟ್ಟಿಕೊಳ್ಳೋಣ ಎಂದರೆ ನಿನಗೆ ಈಗಾಗಲೇ ಮದುವೆಯಾಗಿದೆ. ಹೋಗಲಿ ಇಟ್ಟುಕೊಂಡಾದರೂ ಸುಖ ಪಡೆಯೋಣ ಎಂದರೆ ನೀನು ಅದಕ್ಕೂ ಒಪ್ಪುತ್ತಿಲ್ಲ. ಹೀಗಿರುವಾಗ ಬಿಟ್ಟು ಬಿಡುತ್ತೇನೆ, ಆದರೆ ಜೀವಂತವಾಗಿ ಅಲ್ಲ, ಎಣವಾಗಿ. ಈ ಧನರಾಜನ ದರ್ಪಕ್ಕೆ ಸಿಕ್ಕವರ ಸುಳಿವು ಸಾವಿನಲ್ಲಿ ಅಂತ್ಯ. ಏನಾಯ್ತು ಸುಜಾತ? ಏನಿದು ಅಂತ ನೋಡಿ, ಆ ಕಾಮಕ ಸಾಹುಕಾರ ನನ್ನನ್ನು ಶೀಲಗೆಡಿಸಲು ಬಂದಿದ್ದ. ಅದನ್ನು ಒಪ್ಪಿಕೊಳ್ಳದೆ ಹೋದರೆ ನನಗೆ ಚಾಕುವಾಗಿ ಚುಚ್ಚಿಬಿಟ್ಟರೆ ಚುಚ್ಚಿಬಿಟ್ಟ. ಲೇ ಮಗನ ಧನರಾಜ, ದೇವತೆ ಅಂತಿರುವ ನನ್ನ ಹೆಂಡತಿಯ ಮೇಲೆ ಕೈ ಹಾಕಲು ಮುಂದಾಗಿ ಅವಳ ಹೊಟ್ಟೆಗೆ ಚಾಕು ಚುಚ್ಚಿ ಪರಾರಿಯಾಗಿರುವ ಮಗನೇ, ನೀನು ಎಲ್ಲೇ ಇದ್ದರೂ ಬಿಡುವುದಿಲ್ಲ. ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಾಗುತ್ತೇನೆ ಮಗನೇ. ನೋಡಿ, ನನ್ನ ಒಂದು ಮಾತು ಕೊಡುತ್ತೀರಾ? ಕೈ ಮೇಲೆ ಕೈ ಹಾಕಿ ಮೊದಲು ನೋಡಿ, ಆ ನಾವರ ಆಸ್ತಿಗೆ ನೋಡಿ ಯಾರಿಗೂ ಬಿಟ್ಕೊಡಬೇಕು. ಅವರ ಅಪ್ಪ ಹೇಳಿದ ಮಾತು ಯಾರಿಗೂ ಹೇಳಬೇಕು. ಹಾಗೆ ಈ ನನ್ನ ಸುದ್ದಿಯನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ತಮ್ಮಯ್ಯ ಅನ್ನುತ್ತೇನೆ, ನಿಮ್ಮ ತಮ್ಮಯ್ಯ ಅನ್ನುತ್ತೇನೆ. ಸುಜಾತ, ಮಾತಾಡು ಸುಜಾತ. ಸುಜಾತ, ಮರೆತು ರಾಧೆಯ ನೀ ಮಾರಿಯ
ಮುಂತೂರಿಯ ಮಗನಾಗಿ ನೀ ಬಾರಿಯ ಗೆಳತಿ ಮರೆತು ದೂರಾದೆಯ ನೀ ಬಾರಿ ಮುಂತೂರಿಯ ನನಗಾಗಿ ನೀ ಬಾರಿ ಗೆಳತಿ ನನಗಾಗಿ ಗೆಳತಿ 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 ಮರೆತು ಬಾಳಲಿ ಈ ಸುದಿನ ಪ್ರಣಯವನ ಪ್ರತಿಕ್ಷಣ ಅಣ್ಣ ಅತ್ತಿಗೆ ಏನಾಯ್ತಣ್ಣ? ಎಲ್ಲ ಮೈದುನರು ಬಂದಿದ್ದೇವೆ, ಕಣ್ಬಿಡು ಅತ್ತಿಗೆ, ಕಣ್ಬಿಡು. ಅಣ್ಣ, ಅತ್ತಿಗೆಯ ಸಾವಿಗೆ ಕಾರಣ ಯಾರು ಹೇಳಣ್ಣ? ಅತ್ತಿಗೆಯ ದೇಹ ಮಣ್ಣು ಸೇರುವುದರೊಳಗ ಆ ದುಷ್ಟನನ್ನು ಪತ್ತೆ ಹಚ್ಚಿ ಜೀವಂತವಾಗಿ ಕೊಟ್ಟು ಹೋಗುತ್ತೇವೆ. ಹೌದಲ್ಲ, ತಾಯಿ ಅಂತಿದ್ದ ಈ ನನ್ನ ಅತ್ತಿಗೆಯನ್ನು ಬಂದು ತಾಯಿ ಗರ್ಭಕ್ಕೆ ಮಾಡಿಸಿದರೂ ನಾನು ಅವನನ್ನು ಬಿಡುವುದಿಲ್ಲ. ತಾಯಿ ಗರ್ಭವನ್ನು ಚೀರಿ ಅವನನ್ನು ಹೊರಗೆಳೆದು ತಂದು ರಕ್ತದ ರುಚಿ ಗೋದಿರುವ ಈ ನನ್ನ ಕೊಡ್ಲಿಯಿಂದ ಗಂಡು ಗಂಡಾಗಿ ಕತ್ತರಿಸಿ ಹಾಕುತ್ತೇನೆ. ಯಾಗ ವಿಜಯ್ ಸಾವಧಾನ ಮಾಡಿಕೊಳ್ಳಿ. ನಿಮ್ಮ ಅತ್ತಿಗೆ ಸಾವಿಗೆ ಯಾರೂ ಕಾರಣರಲ್ಲ. ನಿಮಗೆ ಮುಟ್ಟಿ ತೋರಿಸಿದ ಕಾಲದಲ್ಲಿ ಆ ಮೋಪ ಮರದ ಕೊಂಬೆ ಮೇಲೆ ನಾನು ಅವರ ಒಟ್ಟಿಗೆ ತಿರುಗಿ ಪ್ರಾಣ ಬಿಟ್ಟಳು. ಇದು ನಡೆದ ಸಂಗತಿನಾಗ ಇದು ನಡೆದ ಸಂಗತಿ. ಅಣ್ಣ, ಕಳೆದು ಹೋಗಿರುವ ಅತ್ತಿಗೆಯ ಪ್ರಾಣ ಎಷ್ಟು ಹತ್ತರೂ ಬರುವುದಿಲ್ಲ. ಅಯ್ಯೋ ವಿಧಿಯೇ, ಅಣ್ಣ ಅತ್ತಿಗೆಯ ಶವ ಸಂಸ್ಕಾರ ಮಾಡೋಣ ಬನ್ನಿ ಅಣ್ಣ. यार यार यार
ಭೂಮಿ ಗರ್ಜಿಸಿದರೆ ಭೂಕಂಪನ, ಮುಗಿಲು ಗರ್ಜಿಸಿದರೆ ಮರಣದ ಆಗಮನ. ಗಿರಿ ಪರ್ವತಗಳು ಗರ್ಜಿಸಿದರೆ, ಗಿರಿ ಪರ್ವತಗಳು ಗರ್ಜಿಸಿದರೆ ಕಾಲಭೂಮಿಯ ಆಕ್ರಮಣ. ಈ ಸೃಷ್ಟಿಯ ಗರ್ಜನೆ ಜೀವರಾಶಿಗಳ ಮೇಲೆ, ಈ ನರೇಂದ್ರನು ಒಮ್ಮೆ ಗರ್ಜಿಸಿದ ನಂತರ ನನ್ನ ವೈರಿಗಳ ಪ್ರಾಣ ಯಮಲೋಕಕ್ಕೆ ಆಹ್ವಾನ. ಅಷ್ಟ ದಿಕ್ಕುಗಳನ್ನು ನನ್ನ ದಿಗ್ಬಂಧನದಲ್ಲಿ ಬಂಧಿಸಿಕೊಂಡಿರುವ ವೀರಾದ ವೀರ ತೀರ ಆ ಧನರಾಜನಿಂದ ಕಂಟಕವೇ ಅದು ಸಾಧ್ಯವಿಲ್ಲ. ಈ ನರೇಂದ್ರನ ಕಪಟ ನಾಟಕವನ್ನು ಮುಂದಿನ ಪುಟದಲ್ಲಿ ಮಾಡುವಂತ ಮಗನೇ, ಬರುತ್ತೇನೆ ನಿಮ್ಮ ಪಾಲಿನ ಯಮನಾಗಿ ಬರುತ್ತೇನೆ ಮಗನೇ. ಅಜ್ಜನ ನಮ್ಮ ಅಜ್ಜ ಹಾಕಿರುವ ಆಳದ ಮರ, ನಮ್ಮಪ್ಪ ಹಾಕಿರುವ ತಂಗಿನ ಮರ, ನಾನು ಹಾಕಿರುವೆ ಚಾಲಿಯ ಮರ. ಅರ್ಜುನ, ನನ್ನ ಮಾತಿನ ಅರ್ಥ ನಿಮಗೆ ಅರ್ಥವಾಯಿತೆ? ಅರ್ಥವಾಯಿತು ನರೇಂದ್ರ. ನಿಮ್ಮ ಮಾತಿಗೆ ಎದುರಾಡಿದವನಿಗೆ ನೇನು ಹಾಕಲು ಆಲದ ಮರ, ಬಾಗಿ ಬಂದವನ ಬಾಯಾರಿಕೆ ನೀಗಿಸಲು ತೆಂಗಿನ ಮರ, ನಿನಗೆ ಇಷ್ಟವಾದದ್ದನ್ನು ಕೊಡಲು ಒಪ್ಪದವನ ಕಾಲಿಗೆ ಚುಚ್ಚಲು ಜಾಲಿಯ ಮರ. ಹೌದು ತಾನೇ? ನಿಜ ಗೆಳೆಯ, ವಿಷ ಜಾಲಿಯ ನೋವನ್ನು ತೋಳದವನೇ ಬಲ್ಲ. ಈ ನರೇಂದ್ರ ಬೆಳೆಸಿರುವ ಜಾಲಿಯನ್ನು ನೀಲಗಿರಿಗೆ ಮೇಲೆ ಅಂಜಿ ಓಡಿಸಬೇಕು ಗಾಲಿ. ಇದ್ದರೆ ಗೋಲೆ, ವೈರಿಯ ಪ್ರಾಣ ಖಾಲಿ. ಹಾಕುವವರು ಸತ್ತವನ ಎದೆ ಮೇಲೆ ಮಾಲೆ. ಹೆಂಗ್ ನಗಾಕತ್ತ ಅನ್ನೋದು ಹುಟ್ಟು ಹಿಡಿದವರು ನಗಾಕಿಲ್ಲ, ಮಾಡೋದು ಮನೆ ಮೂಲಕ ನಗ ನೋಡ್ರಿ ಹೆಂಗ್ ನಗಾಕತ್ತ. ನಿಂಗ ತಪ್ಪು ಮಾಡದ ಬಂದು ನಿದ್ದೆ ಮಾಡುತ್ತೀಯಲ್ಲ, ಹೋದ ಕೆಲಸ ಏನಾಯ್ತು? ಧರ್ಮಣ್ಣ, ನಾಗಣ್ಣ, ವಿಜಯಣ್ಣ ಎಲ್ಲರೂ ಬರಕತ್ತಾರಿ ಸಗಲ. ಲಿಂಗ, ಆ ಧರ್ಮವನ್ನು ಕರೆದುಕೊಂಡು ಬಾ ಎಂದರೆ ಮನೆ ಮಂದಿಯನ್ನೆಲ್ಲ ಬರಲು ಹೇಳಿರುವೆಯ ಬುದ್ಧಿ ಇಲ್ಲವೇನು? ನನಗೆ ಯಾಕೆ ಗೊತ್ತಿಲ್ಲ ಸಗಲ. ಧರ್ಮಣ್ಣಕ ಬರ ಕೇಳಕತ್ತಿದ್ದೆ, ಅವ್ರ ತಮ್ಮಂದ್ರೆ ನಾವು ಬರ್ತೀವಂದ್ರು. ನಂದೇನಪ್ಪ ಗಂಟೋದಿತ್ತು ಅಂತೇಳಿ ಬಂದೆ. ನಿಂಗ ನಿನಗೆ ಪಗಾರ ಕೊಟ್ಟು ಇಟ್ಟುಕೊಳ್ಳೋದಕ್ಕೆ ಸಾರ್ಥಕವಾಯಿತು ಮಗನೇ. ನರೇಂದ್ರ, ನಿನ್ನ ಮನಸ್ಸಿನ ಆಸೆಯನ್ನು ಮಾತ್ರನೇ ಹೇಳು. ತಿಳಿದುಕೊಂಡರೆ ಅವರಿಗೆ ಬಾಳು, ಇಲ್ಲ ಜೀವನವೆಲ್ಲ ಗೋಳು. ಸರಿ ಅರ್ಜುನ್, ಹಾಗೆ ಮಾಡುತ್ತೇನೆ. ನೀನು ಹೋಗಿ ಮಿಲ್ಲಿನ ಆಳುಗಳಿಗೆ ಪಗಾರು ಕಟ್ಟುವ. ನಿಂಗ ಹೇಳಿ ಹೋಗೋಣ.
ನಮಸ್ಕಾರ ಸಾಕಾರಿಗೆ. ಹಾ ನಮಸ್ಕಾರ ಧರ್ಮಣ್ಣನವರಿಗೆ. ಕಳಿಸಿದ ವಿಷಯವೇನು? ಹಾ ಧರ್ಮಣ್ಣ, ಧರ್ಮಾಧಿಕಾರಿ ಧರ್ಮೇಂದ್ರ ಸಾಹುಕಾರರು ಸತ್ತ ಮೇಲೆ ಆ ಧರ್ಮಾಧಿಕಾರಿ ಪಟ್ಟ ಕೋರಿದೆಯಲ್ಲ, ಆ ವಿಷಯದ ಬಗ್ಗೆ ಮಾತನಾಡಲು ನಿನ್ನನ್ನು ಬರ ಹೇಳಿದೆ. ಒಳ್ಳೆಯ ವಿಚಾರವೇ ಸಾಕಾರೆ. ಕಾನೂನು ಧರ್ಮಾಧಿಕಾರಿ ಪಟ್ಟಕ್ಕೆ ಉತ್ತಮರನ್ನು ಆಯ್ಕೆ ಮಾಡಿದರೆ ನಮ್ಮೂರು ಉದ್ಧಾರವಾಗುತ್ತದೆ. ಹೌದು ಧರ್ಮಣ್ಣ, ನಮ್ಮೂರಿನ ಆ ಪಟ್ಟಕ್ಕೆ ನಾನೇ ಯೋಗ್ಯವಾದ ವ್ಯಕ್ತಿ. ಅದಕ್ಕಾಗಿ ನಾನೇ ಸೂಕ್ತವೆಂದು ಜನರ ಮುಂದೆ ನೀನು ಹೇಳಬೇಕು. ಜನರ ಒಪ್ಪಿಗೆ ಕೇಳದ ನಾನು ಹೇಳುವುದು ತಪ್ಪಾಗುತ್ತದೆ ಸಾಕಾರೆ. ದ್ರೋಹ ದ್ರೋಹ ಎಂದು ಸುಮ್ಮನಾದರೆ ನಿನ್ನ ಬಡತನ ದೂರವಾಗುವುದಿಲ್ಲ ಧರ್ಮ. ನನ್ನ ಮಾತು ಕೇಳಿದರೆ ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ. ಸಾಕಾರ, ಊರಿಗೆ ಒಳ್ಳೆಯದಾಗುವ ವಿಷಯವಿದ್ದರೆ ಮಾತನಾಡು. ಅದನ್ನು ಬಿಟ್ಟು ಹಣದ ಆಸೆ ತೋರಿಸಿ ಹಳ್ಳಕ್ಕೆ ಕೆಡವಲು ನೋಡಿದರೆ ಈ ಧರ್ಮ ಸುಮ್ಮನಿರುವುದಿಲ್ಲ. ಹಣ ಸಿಗುತ್ತದೆ ಎಂದ ಧರ್ಮದ ಬೆನ್ನೆತ್ತಿದರೆ ಈ ಧರ್ಮನ ಎಂದೋ ಶ್ರೀಮಂತನಾಗುತ್ತಿದ್ದ. ಅಂತ ದುರಾಸೆ ನನಗಿಲ್ಲ. ಹಾಗಾದರೆ ನಿನ್ನ ಕೊನೆಯ ನಿರ್ಧಾರವೇನು ಧರ್ಮ? ಒಪ್ಪಿಗೆ ಪಡೆಯುವುದು. ಒಪ್ಪಿಗೆ ತೆಪ್ಪಗೆ ಮೂಲೆಯಲ್ಲಿ ಬಿದ್ದರೆ ಮಾತಾಡ ವಿಕಾರಿ ನೀನು. ನನ್ನ ಆಸೆಗೆ ನಿರಾಸೆ ಮಾಡಲು ಎಷ್ಟು ಸಾವುಕಾರ, ಹಣದಲ್ಲಿ ನಾನು ಬಡವನಿರಬಹುದು. ಆದರೆ ನಿನ್ನಂತ ಆಸೆಗೆ ಬಿದ್ದು ಏಸಿಗೆ ತಿನ್ನುವ ನೀಚ ನಾನಲ್ಲ. ಸ್ವಚ್ಛವಾಯಿ ಸಂಖ್ಯೆಯ ಪುಣ್ಯ. ಈ ನರೇಂದ್ರನ ಹೆಸರು ಕೇಳಿದರೆ ಸೂಕ್ತ 25 ಹಳೆಯ ಜನ ಪ್ರಾಣಗಳನ್ನೇ ನಡುಗುವಾಗ ನನ್ನ ಬಗ್ಗೆ ಕೀಳಾಗಿ ಮಾತನಾಡುವ ಮಗನೇ. ಸಾವುಕಾರ, ಎಚ್ಚರದಿಂದ ಉಚ್ಚರಿಸು ನಿನ್ನ ನುಚ್ಚು ನುಡಿಗಳನ್ನು. ಜನರಿಗಾಗಿ ಜನರಿಗೋಸ್ಕರ ಬದುಕುತ್ತಿರುವ ನನ್ನ ಅಣ್ಣನಿಗೆ ಏಕವಚನದಲ್ಲಿ ಮಾತನಾಡುವಷ್ಟು ಧೈರ್ಯ ಬಂದಿದ್ದರೆ ಬದುಕುವ ಆಸೆ ಇದ್ದರೆ ಮೊದಲು ನನ್ನ ಅಣ್ಣನಂತ ಕ್ಷಮೆ ಕೇಳು. ಇಲ್ಲವಾದರೆ ಕ್ಷಣದಲ್ಲಿ ನಿಲ್ಲುವುದು ನಿನ್ನ ಉಸಿರು. ನಿನ್ನ ತಮ್ಮ ನನ್ನ ಉಸಿರು ನಿಲ್ಲಿಸ್ತಾನಂತೆ. ಪಾಪ ಅವನಿಗೆ ಏನು ಗೊತ್ತು? ಪರರಿಗೆ ಸೆರಗಾಸಲು ಮುಂದಾಗಿದ್ದ ಅವನ ಅತ್ತಿಗೆಯ ಉಸಿರನ್ನು ನೀನು ನಿಲ್ಲಿಸಿದೆ ಎಂದ. ಮೋಕ್ಷದಾಯಿ ಸಾಕಿನ ಮಗನೇ, ಗಂಡನೇ ದೇವರು, ಮೈದುನರ ಮಕ್ಕಳು, ಜನರನ್ನ ತಮ್ಮಂದಿರನ್ನು ಮಮತೆಯಿಂದ ಮಾತನಾಡುತ್ತಿದ್ದ ನನ್ನ ಅತ್ತಿಗೆಗೆ ಹಗುರವಾಗಿ ಮಾತನಾಡುವ ಮಗನೇ, ತಾಯಿಯನ್ನು ಕಾಣದ ನಮಗೆ ತಾಯಿಯ ಪ್ರೀತಿಯನ್ನು ತೋರಿಸಿದ ನಮ್ಮ ಅತ್ತಿಗೆ ನಮ್ಮ ಪಾಲಿನ ಆ ನಮ್ಮ ದೇವತೆಗೆ ಕಳಂಕದ ಕಳಸವಿಡಲು ನಿನ್ನನ್ನು ಕಣ್ಣಾಗಿ ಕತ್ತರಿಸಿ ನಿನ್ನ ಮಾಂಸ ಖಂಡಗಳನ್ನು ನಾಯಿಗಳಿಗೆ ಹಂಚಲು ಬಿಡುವ ಜೈ ಗಂಡು ಅವನ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಆಣೆ. ಅಣ್ಣ, ಅತ್ತಿಗೆ ಬಗ್ಗೆ ಕೀಳಾಗಿ ಮಾತನಾಡಿದ ಬಡವನಿಗೆ ಪ್ರಾಣ ಭಿಕ್ಷೆ ನೀಡುವುದು ಬೇಡ. ಈಗಲೂ ಅಪ್ಪಣೆಗಳು ಕ್ಷಣ ಮಾತ್ರದಲ್ಲಿ ಇವನ ನಾಡಿಗಳನ್ನು ತುಂಡರಿಸಿ ರಗಕ್ಕೆ ಕಳಿಸುವೆ. ಹುಡುಕಬೇಡ ನಾಗ, ಸಮಾಧಾನ ಮಾಡಿಕೊ. ಲೇ ನರೇಂದ್ರ, ಇಂದು ನಿನ್ನ ತಾಯಿಯ ಒಡಲು ತಣ್ಣಗಿದ ಮಗನೇ, ಅದಕ್ಕೆಂತ ಬದುಕಿರುವೆ. ಇಲ್ಲವಾಗಿದ್ದರೆ ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡದ ನಿನ್ನನ್ನು ತುಂಡರಿಸಿ ರಕ್ತ ಕುಡಿದು ಬಿಡುತ್ತಿದ್ದ ಮಗನೇ.
ಸೊಟ್ಟು ಆಗಬೇಕು. ಲೇ ನರೇಂದ್ರ, ಹಣದಲ್ಲಿ ಹಣ ನಿನಗೆ ಹೆಚ್ಚಾಗಿದೆ, ದಾನ ಧರ್ಮ ಮಾಡಿ ಕರಗಿಸಿಕೋ. ಇಲ್ಲವಾದರೆ ಕೊನೆಗೊಂದು ದಿನ ನಿನ್ನ ರೂಢ ಆರುವುದು ನನ್ನ ನೆನಪಿನ ಮಗನೇ. ನರೇಂದ್ರ, ನಾನು ಆಜ್ಞೆ ಮಾಡಿದರೆ ನಿನ್ನನ್ನು ಅರಿದು ತಿಂದು ಬಿಡುತ್ತಾರೆ ನನ್ನ ತಮ್ಮಂದಿರು. ಬದುಕಲು ಆಸೆ ಇದ್ದರೂ ಬದಲಾಗು, ಇಲ್ಲವಾದರೆ ನನ್ನ ತಮ್ಮಂದಿರಿಂದ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ ಮಗನೇ. ನಾಗ, ವಿಜಯ್, ನಡೀರಿ ಹೋಗೋಣ. ಬನ್ನಿ ಅಣ್ಣ, ಹೋಗೋಣ. ಹವಾಮಾನ ಅದು ನನ್ನ ಮನೆಯಲ್ಲೇ. ಹೋಗು ಧರ್ಮ, ಹೋಗು. ವಿಷ ಕುಡಿದು ಇಡೀ ವಿಶ್ವವನ್ನು ತಿರುಗಿಸಬಲ್ಲ ವಿಷಕಂಠನ ನಾನೇ. ವಿನಾಶದ ಸಮಯದಲ್ಲಿ ವಿಪತ್ತುಗಳನ್ನು ಸೃಷ್ಟಿಸುವ ವಿಧ್ವಂಸಕರು ನಾನೇ. ತಿಳಿದಿಲ್ಲ. ಇನ್ನು ಮುಂದೆ ನಿಮ್ಮ ಬಾಳಿನಲ್ಲಿ ಈ ನರೇಂದ್ರನ ಅಷ್ಟು ದಿಕ್ಕುಗಳನ್ನು ನಿಭ್ರಾಂತವಾಗುವಂತೆ ಮಾಡಿ ನಿಮ್ಮ ಸಹೋದರರ ಜೀವನದಲ್ಲಿ ದೃಶ್ಯಮಾನಗಳನ್ನು ತಪ್ಪಿಸಿ ನಿಮ್ಮ ಜೀವನವೇ ಜಿಗುಪ್ಸೆ ಆಗುವಂತೆ ಮಾಡುವ ಸಮಯ ಸಾಧ್ಯದಲ್ಲೇ ನಿಮ್ಮನ್ನು ಸಮೀಪಿಸಲಿದೆ. ಅಲ್ಲಿವರೆಗೂ ಅಣ್ಣ ತಮ್ಮಂದಿರು ನೆಮ್ಮದಿಯಿಂದ ಬಾಳಿ. ಲೇ ಧರ್ಮ, ದಾನ ಧರ್ಮವೇ ಜೀವನವೆಂದು ನಂಬಿರುವ ನಿನ್ನ ಮೇಲೆ ಸಾಲದ ಭಾರ ಹೇರಿ ಸಾವಿನ ದವಡಿಗೆ ತಳ್ಳಿ ನಾನು ಈ ಊರಿಗೆ ಧರ್ಮಾಧಿಕಾರಿಯಾಗಿ ಮರೆಯಾಗಿದ್ದೆ. ನನ್ನ ಹೆಸರು ನರೇಂದ್ರ. ಬಾಕವಿತ ಸರಿಯಾದ ಸಮಯಕ್ಕೆ ಬಂದೆ. ಅಂದ ಹಾಗೆ ನರೇಂದ್ರ ಇಲ್ಲಿ ಧರ್ಮಾನಂದ ತನ್ನ ಮನೆಗೆ ಕರೆಸಿಕೊಳ್ಳುತ್ತಿದ್ದಾನೆ. ಹೌದಾ ಬಾವ? ಯಾವ ವಿಷಯಕ್ಕಾಗಿ ಆ ಧರ್ಮಣ್ಣನನ್ನ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾನೆ? ಅದೇ ಕವಿತ, ಧರ್ಮಾಧಿಕಾರಿ ಆಗಬೇಕೆನ್ನುವ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು. ಅಲ್ಲ ಬಾವ, ಇದಕ್ಕೆ ಧರ್ಮಣ್ಣ ಒಪ್ಪುವನ? ಕಾದು ನೋಡಬೇಕು ಕವಿತ, ಮುಂದೆ ಏನಾಗುತ್ತದೆ ಎಂದು. ಒಂದು ವೇಳೆ ಅವನೇನಾದ್ರೂ ಒಪ್ಪಿದರೆ ಆ ಧರ್ಮಾಧಿಕಾರಿಯ ಪಟ್ಟ ಇಂಥ ರಾಕ್ಷಸರ ಕೈಗೆ ಹೋಗುತ್ತದೆ ಅಲ್ಲ ಬಾವ? ಧರ್ಮಣ್ಣ ಒಪ್ಪುವುದು ಕಷ್ಟ. ಒಂದು ವೇಳೆ ಒಪ್ಪಿದರೂ ಆ ಪಟ್ಟ ನನಗೆ ಸಿಗದಂತೆ ನಾವು ನೋಡಿಕೊಳ್ಳಬೇಕು ಕವಿತ. ಹೌದು ಬಾವ, ಸುಂದರವಾದ ನಮ್ಮ ಸಂಸಾರವನ್ನು ಸಮಾಧಿ ಮಾಡಿದ ಅಂತ ರಾಕ್ಷಸರಿಗೆ ನಾವು ಸರಿಯಾದ ದಾರಿ ತೋರಿಸಲೇಬೇಕು. ಕವಿತ, ನಮ್ಮಿಬ್ಬರ ಕೈ ಒಂದಾಗಿರುವಾಗ ಆ ಪಟಕನ ಕೊಳ್ಳಿಗೆ ಕುಣಿಕೆ ಬೀಳುವುದು ಖಂಡಿತ. ಆದರೆ ಕಾಲ ಬರುವ ತನಕ ಕಾಯಬೇಕು. ಸರಿ ಬಾವ, ಈಗ ನಾನು ಹೊರಟೆ. ಮುಂದೆ ಏನಾದರೂ ಮುಖ್ಯವಾದ ವಿಷಯ ಇದ್ರೆ ನಾವಿಬ್ಬರು ಹೀಗೆ ಸೇರಿ ಮಾತಾಡೋಣ. ಕವಿತಾ, ಹಾಗೆ ಹೋಗುವೆಯ? ಮತ್ತೆ ಏನ್ ಮಾಡೋಣ? ನಾನೊಂದು ಪಲ್ಲವಿಯನ್ನು ಹೇಳುವೆ, ಕೇಳುವೆ? ಓ ಪ್ರಿಯತಮೇ, ಈಗ ನಾನಾದ ಹಾಡಿಗೆ ನೀ ನನ್ನ ಪಲ್ಲವಿಯಾಗಿ, ಪಲ್ಲವಿಗೆ ಸಂಗೀತವಾಗಿ, ಸಂಗೀತಕ್ಕೆ ನಾಟ್ಯವಾಗಿ, ನಾಟ್ಯಕ್ಕೆ ನಗುವಾಗಿ, ನಗುವಿಗೆ ಪ್ರೀತಿ
ಪ್ರೀತಿಯಾಗಿ ಪ್ರೀತಿಗೆ ದೇವಾಗಿ ನನ್ನ ಶಿಲುಬೆ ಹಾಕಿ. ತಾಯಿಯ ಮಡಿಲೆ ಸಾಕ್ಷಿ ನೀನೇ ನೀನೇ ನನ್ನ ಜೀವ ತಾಯಿಯ ಮಡಿಲೆ ಸಾಕ್ಷಿ ನೀನೇ ನನ್ನ ಜೀವ ಸಾಕ್ಷಿ ನೀನೇ ನನ್ನ ದೈವ ಹೃದಯ ಬಡಿತ ಕೇಳು ಕೇಳುತ್ತದೆ ಸಾವಿರ ವರ್ಷದ ಹೃದಯ ಹಿಡಿತ ಕೇಳು ಕೇಳುತ್ತದೆ ಸಾವಿರ ಸಂಗಮ ಸಂಗಮ